ಉತ್ತರದ ಪೂರ್ಣ ಬಾವು ಪ್ರವೇಶ ಅತ್ಯಂತ ಶುಭ, ಫೈನಾನ್ಷಿಯಲಿ ಗ್ರೋತ್ ಎಲ್ಲವನ್ನ ಕೊಡುವಂತಹ ಒಂದು ಪೂರ್ಣ ಬಾವು ಪ್ರವೇಶ ಇದ್ರೆ ಶಾಸ್ತ್ರ ಹೇಳುತ್ತೆ ಇಂಥ ಮನೆಗೆ ಲಕ್ಷ್ಮಿ ಜಾಸ್ತಿ ಬರ್ತಾಳೆ. ಕೆಳಗಡೆ ಮನೆ ಕಟ್ಟದೇ ಕಷ್ಟ ಅನ್ಕೊಂಡು ಬಂದ್ವಿ, ಮೇಲ್ಗಡೆ ಕೂಡ ನಾವು ಒಂದು ಮನೆಯನ್ನ ಕಟ್ತಾ ಇದೀವಿ. ಈ ಮನೆಗೆ ಬಂದ್ಮೇಲೆ ಇನ್ನೊಂದು ಸೈಟ್ ಅನ್ನು ಕೂಡ ನಾವು ಖರೀದಿ ಮಾಡಿದ್ವಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇದೇ ಮಾರ್ಚ್ 30ನೇ ತಾರೀಕು ಹೊಸ ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. ನಿಮಗೋಸ್ಕರನೇ ಮಾಡ್ತಾ ಇರುವಂಥದ್ದು. ಶಾಸ್ತ್ರೀಯ ವೈಜ್ಞಾನಿಕ ತಳಹದಿಯಲ್ಲಿ ನಿಮಗೆಲ್ಲವನ್ನ ಕಲಿಸ್ಕೊಡ್ತೇನೆ. ಭೂಮಿ ಪೂಜೆಯಿಂದ ಗೃಹ ಪ್ರವೇಶದ ತನಕ ಕಂಪ್ಲೀಟ್ ಜವಾಬ್ದಾರಿ ನಮ್ಮದು. ನೀವು ಕೊಡುವ ಕನ್ಸಲ್ಟೇಷನ್ ಫೀಸಲ್ಲಿ ವಾಸ್ತುವನ್ನು ಕಲಿಬೋದು. ಮನೆ ಕಟ್ತಾ ಇರುವಂಥವ್ರು, ಇಂಜಿನಿಯರು, ಆರ್ಕಿಟೆಕ್ಟ್ಸು, ಮನೆಯಲ್ಲಿರುವಂಥ ಗೃಹಿಣಿಯರು, ವಾಸ್ತು ಕಲಿಯುವಂಥವ್ರು ಬೇಗ ಅಡ್ಮಿಷನನ್ನು ಪಡ್ಕೊಳ್ಳಿ. ಜೊತೆಗೆ ಪ್ರತಿ ಸೋಮವಾರ ಮತ್ತು ಬುಧವಾರ ರಾತ್ರಿ 7 ಗಂಟೆಗೆ ತರಗತಿ ನಡೆಯುತ್ತೆ. ನಿಮಗೆ ಬೇಕಾಗಿರೋ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕಂಡ್ಕೋಬೋದು. 4 ತಿಂಗಳ ಕಾಲ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಮುಚ್ಚಿಡದೆ ಪಾಠವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಇನ್ನು ಪ್ರಮುಖವಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದು ಬಹಳ ಮುಖ್ಯವಾದಂಥ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಉತ್ತರದ ಪೂರ್ಣ ಬಾವು ಪ್ರವೇಶ ಅತ್ಯಂತ ಶುಭ, ಅಭಿವೃದ್ಧಿ, ಫೈನಾನ್ಷಿಯಲಿ ಗ್ರೋತ್ ಎಲ್ಲವನ್ನ ಕೊಡುವಂತಹ ಒಂದು ಪ್ರವೇಶವನ್ನು ಹೇಳ್ಕೊಡ್ತೇನೆ. ಇದನ್ನು ಪೂರ್ಣ ಬಾವು ಪ್ರವೇಶ ಅಂತೇಳಿ ನಾವು ಕರಿತೇವೆ. ನೋಡಿ, ಸಾಮಾನ್ಯವಾಗಿ ಒಂದು ಗೃಹ ಅಂತ ಬಂದಾಗ ನೋಡಿ, ಇದು ಉತ್ತರ, ನಾರ್ತ್ ಅಂತ ಕರಿತೀವಿ. ಇದನ್ನು ಉತ್ತರದ ಪೂರ್ಣ ಬಾವು ಪ್ರವೇಶ, ಇದನ್ನ ಪೂರ್ಣ ಬಾವು ಅಂತ ಕರಿತೀವಿ. ಶಾಸ್ತ್ರದಲ್ಲಿ ಪೂರ್ಣ ಬಾವು ಅಂತ ಕರಿತೀವಿ. ನೋಡಿ, ಅಕಸ್ಮಾತ್ ನೀವು 3, 4, 5 ಅಥವಾ ಸೆಂಟ್ರಲ್ಲಿ ಗೇಟ್ ಇಟ್ಟಿದ್ರೆ ಈ ರೀತಿಯಾಗಿ ಈಶಾನ್ಯಕ್ಕೆ ಹೋಗಿ ಮತ್ತೆ ಟರ್ನ್ ಆಗಿ ಮತ್ತೆ ಪ್ರವೇಶವನ್ನು ಪಡೆಯುವಂಥದ್ದು. ಅದು ಈಶಾನ್ಯ ಇರ್ಬೋದು ಅಥವಾ ಪೂರ್ವದ 3, 4ರಲ್ಲಿ ಇರ್ಬೋದು. ಈ ರೀತಿಯಾಗಿ ನಡಿಗೆಯನ್ನ, ಅಥವಾ ಇಲ್ಲಾರು ಗೇಟ್ ಇರಲಿ ಅಥವಾ ಇಲ್ಲಾದರೂ ಇರಲಿ, ಹಿಂಗೆ ಬಂದು ಹಿಂಗೆ ಬರೋದು, ಅಥವಾ ಇಲ್ಲಿ ಬಂದು ಹಿಂಗೆ ಬರೋದು, ಈ ರೀತಿಯ ಪ್ರವೇಶವನ್ನ ನಾವು ಪೂರ್ಣ ಬಾವು ಪ್ರವೇಶ ಅಂತ ಕರಿತೀವಿ. ಇಟ್ ಈಸ್ ವೆರಿ ಗುಡ್. ಅಕಸ್ಮಾತ್ ನಿಮ್ಮ ಮನೆ ಈ ಥರ ಇದ್ದರೆ, ಪೂರ್ಣ ಬಾವು ಪ್ರವೇಶ ಇದ್ದರೆ ಶಾಸ್ತ್ರ ಹೇಳುತ್ತೆ ಕುಬೇರ ಅತ್ಯಂತ ಸಂತುಷ್ಟನಾಗ್ತಾನಂತೆ. ಇಂಥ ಮನೆಗೆ ಲಕ್ಷ್ಮಿ ಜಾಸ್ತಿ ಬರ್ತಾಳಂತೆ. ಯಾಕಂದರೆ ಕುಬೇರನ ಮೂಲೆ ಲಕ್ಷ್ಮಿ ವಾಸಸ್ಥಾನವೂ ಕೂಡ ಹೌದು, ವಾಸ ಸ್ಥಾನವೂ ಹೌದು. ಲಕ್ಷ್ಮಿ ಜೊತೆಗೆ ಕುಬೇರ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು. ನೋಡಿ, ಉತ್ತರ ಕುಬೇರನ ದಿಕ್ಕು. ಆ ದಿಕ್ಕಿಗೆ ಅಧಿಪತಿ ಬಂದು ಬುಧ ಇಸ್ ಎ ಫೈನಾನ್ಷಿಯರು, ಮತ್ತು ವ್ಯವಹಾರ ಜ್ಞಾನವನ್ನು ಕೊಡುವಂಥವನು, ಸಂಪತ್ತನ್ನು ಕೊಡುವಂಥವನು, ಆರ್ಥಿಕ ವೃದ್ಧಿಯನ್ನು ಮಾಡುವಂಥದ್ದು. ಉತ್ತರ ಈಶಾನ್ಯ ಬಂದು ದೈವ ದಿಕ್ಕು, ದೈವಾನುಗ್ರಹವನ್ನು ಕೊಡುವಂಥದ್ದು, ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಕೊಡುವಂಥದ್ದು, ವಂಶಾಭಿವೃದ್ಧಿಯನ್ನು ನೀಡುವಂಥದ್ದು. ನೋಡಿ, ಯಾರೆಲ್ಲ ಈ ರೀತಿಯಾಗಿ ಉತ್ತರದ ಪೂರ್ಣ ಬಾವು ಪ್ರವೇಶವನ್ನು ಪಡ್ಕೋತಿರೋ, ಅಂದರೆ ಇಟ್ ಇಸ್ ಎ ಕ್ಲಾಕ್ ವೈಸ್ ಯಾರು ಮನೆ ಪ್ರವೇಶವನ್ನು ಮಾಡ್ತಿರೋ ಅಂಥವರ ಕುಟುಂಬದಲ್ಲಿ ಆರ್ಥಿಕ ವೃದ್ಧಿ ಆಗುತ್ತೆ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅಯ್ಯೋ ಗುರುಗಳೇ, ಈ ಮನೆ ಕಟ್ಟಕ್ಕೆ ಕಷ್ಟ, ಕೆಳಗಡೆ ಮನೆ ಕಟ್ಟದೇ ಕಷ್ಟ ಅನ್ಕೊಂಡು ಬಂದ್ವಿ, ಆದರೆ ಮನೆ ಮುಗಿಯೋದ್ರವ್ರಿಗೆ ಮೇಲ್ಗಡೆ ಕೂಡ ನಾವು ಒಂದು ಮನೆಯನ್ನು ಕಟ್ತಾ ಇದ್ದೀವಿ. ಈ ಮನೆಗೆ ಬಂದಮೇಲೆ ಇನ್ನೊಂದು ಸೈಟನ್ನು ಕೂಡ ನಾವು ಖರೀದಿ ಮಾಡಿದ್ವಿ. 2030 ತಗೋಬೇಕು ಅಂದ್ಕೊಂಡಿದ್ವಿ. 2030ಯಲ್ಲಿ ಕೆಳಗಡೆ ಮನೆ ಕಟ್ಟಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ, ಬಟ್ ಮನೆ ಮುಗಿಯೋದ್ರೊಳಗಡೆ ಡುಪ್ಲೆಕ್ಸ್ ಆಯಿತು. ಪ್ಲಸ್ ಅದರ ಜೊತೆಗೆ ಮನೆಗೆ ಬಂದಮೇಲೆ ತುಂಬ ಖುಷಿಯಾಗಿದ್ದೀವಿ. ಮಕ್ಕಳು, ಮರಿ, ಆಸ್ತಿ ಎಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಇದಕ್ಕೆ ಕಾರಣ ಏನಂದರೆ ಅನೇಕ ವಾಸ್ತುವಿನ ಶುಭ ಫಲಗಳಿರ್ತದೆ. ಸೇಮ್ ಟೈಮ್ ಇದು ಒಂದು ಉತ್ತರದ ಈ ಪೂರ್ಣ ಬಾವು ಪ್ರವೇಶ ಇಟ್ ಈಸ್ ವೆರಿ ಗುಡ್ ರಿಸಲ್ಟನ್ನು ಕೊಡುತ್ತೆ. ಅದಕ್ಕೆ ಅಕಸ್ಮಾತ್ ನಿಮ್ಮ ನಿವೇಶನದಲ್ಲಿ ಈ ಥರ ಏನಾದರೂ ಪ್ರವೇಶವನ್ನು ಕೊಟ್ಟಿದ್ರೆ, ಕೆಲವು ಸರಿ ಏನಾಗ್ಬಿಡುತ್ತೆ ಅಂದರೆ 2 ಭಾಗ ಮಾಡಿರ್ತೀವಿ. ಇಲ್ಲಿ ಉತ್ತರದಲ್ಲಿ ಒಬ್ಬರಿಗೆ ಎಂಟ್ರೆನ್ಸ್ ಅನ್ನ ಕೊಟ್ಟು ಇನ್ನೊಬ್ಬರಿಗೆ ಡಿಸ್ಟರ್ಬ್ ಬೇಡಪ್ಪ, ನನಗೆ
ಪೂರ್ವದಿಂದನೇ ಬೇಕು. ನಾನು ಮುಂಚೆಯಿಂದನೂ ಬಾಡಿಗೆ ಮನೆಯಿಂದನೂ ನಮ್ಮ ಅಪ್ಪ ಅಮ್ಮ ಇರುವಾಗಿಂದನೂ ನಾನು ಪೂರ್ವದ ದಿಕ್ಕಲ್ಲೇ ಇದ್ದೆ, ಅದರಿಂದ ನಾನು ಪೂರ್ವಕ್ಕೆ ಡೋರ್ ಇಟ್ಕೋತೀನಿ ಅಂದರೆ ಪೂರ್ವದ ಡೋರ್ ಇಡುವಾಗ ಉತ್ತರದಿಂದ ಬಂದು ಪೂರ್ವ ದಿಕ್ಕಲ್ಲಿ ಬಾಗಿಲಿಟ್ಕೊಂಡ್ರೆ ಇದನ್ನು ಪೂರ್ಣ ಬಾವು ಪ್ರವೇಶ ಅಂತ ಕರಿತೀವಿ. ಇದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡುವಂಥದ್ದಿಲ್ಲ. ಆದರೆ ನೀವು ಡೋರ್ ಪೊಸಿಷನ್ ಇಂಪಾರ್ಟೆಂಟ್ ಬಂದು ಡೋರ್ ಪೊಸಿಷನ್ ಏನಂದರೆ, ಕೆಲವು ಸರಿ 10 ಡಿಗ್ರಿ 20 ಡಿಗ್ರಿ 30 ಡಿಗ್ರಿ 40 ಡಿಗ್ರಿ ಎಲ್ಲ ಟಿಲ್ಟ್ ಇದ್ಬಿಡುತ್ತೆ. ಆಗ ನೀವು ಡೋರ್ ಇಡ್ತಾ ಇರುವಂಥದ್ದು ಕರೆಕ್ಟ್ ಪೊಸಿಷನ್ ನಿಮ್ಗೆ ಅನಿಸಿದ್ರು ಅದು ರಾಂಗ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಅದನ್ನು ಸ್ವಲ್ಪ ಗಮನ ಇರಿಸ್ಕೊಡಿ. ಒಬ್ಬರು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಜೊತೆ ಚರ್ಚೆ ಮಾಡೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಅದರಿಂದ ಡಿಸ್ಕಸ್ ಮಾಡಿ ನನ್ನ ಡೋರ್ ಪೊಸಿಷನ್ ಕರೆಕ್ಟಾಗಿದೆಯಾ, ನನ್ನ ನಡಿಗೆ ಸರಿ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ಮನೆ ಕಟ್ಟುವ ಬಿಫೋರ್ ಅನೇಕ ಪರಿಹಾರಗಳು, ಶಂಕುಸ್ಥಾಪನೆ ಇದೆಲ್ಲ ಕೂಡ ಅಂದರೆ ಜಾಗಕ್ಕೆ ಪಾಸಿಟಿವ್ ಕೊಡಲಿಕ್ಕೆ ಏನೇನು ಬೇಕು ಎಲ್ಲ ವಿಚಾರಗಳನ್ನು ಶಾಸ್ತ್ರೀಯವಾಗಿ ಮಾಡಿಕೊಂಡು ಗೃಹ ನಿರ್ಮಾಣವನ್ನು ಮಾಡ್ಬೋದು. ಈಗ ಈ ಸಂಚಿಕೆಯಲ್ಲಿ ನಿಮಗೆ ಪೂರ್ಣ ಬಾವು ಪ್ರವೇಶ ಅಂದರೆ ಉತ್ತರದಿಂದ ಬಂದು ಪೂರ್ಣ ಬಾವುವ ಮುಖಾಂತರ ಉತ್ತರದ ಪೂರ್ಣ ಬಾವು ಪ್ರವೇಶ ಮಾಡೋದ್ರಿಂದ ಏನೆಲ್ಲ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ಕಂಜೂಸ್ತನ ತೋರಿಸ್ಬೇಡಿ. ಸಬ್ಸ್ಕ್ರೈಬ್ ಆಗಲಿಕ್ಕೆ, ಲೈಕ್ ಮಾಡಲಿಕ್ಕೆ. ನೋಡಿ, ಯೂನಿವರ್ಸ್ ಒಂದು ರೋಲ್ ಇದೆ. ನೀನು ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅನ್ನುವಂಥ ಮನೋಭಾವ ನೀನಿಲ್ಲ. ಅದು ಒಳ್ಳೇದನ್ನು ಒಳ್ಳೇದು ಅಂತ ಹೇಳೋ ಮನೋಭಾವನೆ ಇಲ್ಲ ಅಂದರೆ ನಿನಗೆ ಹೆಂಗೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಯಾರು 10 ಜನಕ್ಕೆ ಒಳ್ಳೇದು ಬಯಸ್ತಾರೋ, ಒಳ್ಳೇದನ್ನು ಯಾರು ಹೆಚ್ಚು ಪ್ರಚಾರ ಮಾಡ್ತಾರೋ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ನಿಮಗೂ ಕೂಡ ವಾಸ್ತು ಸಲಹೆ, ಜ್ಯೋತಿಷ್ಯ ಸಲಹೆ ಬೇಕು ಅಂದರೆ ಭೇಟಿ ಮಾಡಿ, ಸಂಪರ್ಕ ಮಾಡಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ನಮಸ್ಕಾರ.